Dear students, last class ಅಲ್ಲಿ ವೇರಿಯೇಷನ್ ಆಫ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಅಬ್ಸರ್ವ್ ಮಾಡಿದ್ವಲ್ಲ, ಅದರಲ್ಲಿ ಕೆಲವೊಂದು ಈಕ್ವೇಶನ್ ನೋಡಿದ್ವಿ. ಏನೇನು? G equal to K into A divided by L is equal to K. G is conductance, K ಅಂದ್ರೆ ಕಪ್ಪ ಅಥವಾ ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೆ ಒಂದೇ, ಕಂಡಕ್ಟಿವಿಟಿ ಅಂದ್ರೂ ಕೂಡ ಒಂದೇ, K. ನೆಕ್ಸ್ಟ್ A divided by L. A ಅಂದ್ರೆ ಪರ್ ಯೂನಿಟ್ ಏರಿಯಾ, ಪರ್ ಯೂನಿಟ್ ಲೆಂತ್ ಇನ್ ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಅಲ್ಲಿ ಏರಿಯಾನ ಪರ್ ಯೂನಿಟ್ ಏರಿಯಾ ಕನ್ಸಿಡರ್ ಮಾಡ್ತೀವಿ. ಮೀಟರ್ ಸ್ಕ್ವೇರ್, 1 ಮೀಟರ್ ಸ್ಕ್ವೇರ್ ಅಥವಾ 1 ಸೆಂಟಿಮೀಟರ್ ಸ್ಕ್ವೇರ್ ಲೈಕ್ ದಟ್. ಇಲ್ಲಿ ಪರ್ ಯೂನಿಟ್ ಲೆಂತ್ 1 ಮೀಟರ್ ಆರ್ 1 ಸೆಂಟಿಮೀಟರ್ ಲೈಕ್ ದಟ್. ಇಲ್ಲಿ ಏನಾದ್ರು 1 ಮೀಟರ್ ಕನ್ಸಿಡರ್ ಮಾಡಿದ್ರೆ ಇದು 1 ಮೀಟರ್ ಸ್ಕ್ವೇರ್ ಆಗಿರುತ್ತೆ ಏರಿಯಾ. ಓಕೆ, ನೆಕ್ಸ್ಟ್ ಇಸ್ ಈಕ್ವಲ್ ಟು ಕೆ. ಯಾವಾಗ ಜಿ ಈಕ್ವಲ್ ಟು ಕೆ ಆಗುತ್ತೆ? ಎ ಅಂಡ್ ಎಲ್ ಆರ್ ಯೂನಿಟಿ ಅಥವಾ ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಏರಿಯಾ ಅಂಡ್ ದೆನ್ ಪರ್ ಯೂನಿಟ್ ಲೆಂತ್ ತಗೊಂಡಾಗ, ಅಥವಾ ಎ ಅಂಡ್ ಎಲ್ ಆರ್ ಯೂನಿಟಿ ಅಂತ ಇಂಡಿಕೇಟ್ ಮಾಡ್ತೀವಿ. ಯೂನಿಟಿ ಅಂದ್ರೆ ಇಸ್ ಈಕ್ವಲ್ ಟು 1, ಎ ಈಕ್ವಲ್ ಟು 1, ಎಲ್ ಈಕ್ವಲ್ ಟು 1. ಆಗ ರಿಮೈನಿಂಗ್ ಜಿ ಈಕ್ವಲ್ ಟು ಏನು ಕೊಡ್ತೀರಿ? ಕೆ ಆಗುತ್ತೆ. ಕಂಡಕ್ಟೆನ್ಸ್ ರೆಪ್ರೆಸೆಂಟ್ ಮಾಡುವಾಗ ನಾವು ಏರಿಯಾನ ಪರ್ ಯೂನಿಟ್ ಏರಿಯಾ ತಗೊಳ್ತೀವಿ. ನೆಕ್ಸ್ಟ್ ಲೆಂತ್ ಪರ್ ಯೂನಿಟ್ ಲೆಂತ್. ಓಕೆ, ದಟ್ಸ್ ವೈ ಎ ಅಂಡ್ ಎಲ್ ಆರ್ ಯೂನಿಟಿ, ಜಿ ಈಕ್ವಲ್ ಟು ಕೆ. ಅಂದ್ರೆ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಕಂಡಕ್ಟಿವಿಟಿ. ನೆಕ್ಸ್ಟ್ ಲ್ಯಾಂಬ್ಡಾ ಎಂ ಆರ್ ಮೋಲಾರ್ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಕೆ ಇಂಟು ಎ ಡಿವೈಡ್ ಬೈ ಎಲ್. ಬಟ್ ಇಲ್ಲಿ ಏರಿಯಾನ ಪರ್ ಯೂನಿಟ್ ಏರಿಯಾ ತಗೊಳೋದಿಲ್ಲ, ಟೋಟಲ್ ಏರಿಯಾ ಆಫ್ ಎ ಕಂಡಕ್ಟಿವಿಟಿ ಸೆಲ್ ನ ತಗೊಳ್ತೀವಿ. ಕಂಡಕ್ಟಿವಿಟಿ ಸೆಲ್ ಅಂದ್ರೆ ಟೋಟಲ್ ಏರಿಯಾ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ್ದ್ರಲ್ಲಿ? ಮೋಲಾರ್ ಕಂಡಕ್ಟೆನ್ಸ್ ರೆಪ್ರೆಸೆಂಟ್ ಮಾಡುವಾಗ. ದಟ್ಸ್ ವೈ ಎ ಟೋಟಲ್ ಏರಿಯಾ ರೆಪ್ರೆಸೆಂಟ್ ಮಾಡೋದ್ರಿಂದ ಟೋಟಲ್ ವಾಲ್ಯೂಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಎ ಇಸ್ ಈಕ್ವಲ್ ಟು ವಿ. ದಟ್ಸ್ ವೈ ನೆಕ್ಸ್ಟ್ ಲೆಂತ್ ಮಾತ್ರ ಸೇಮ್. ಇಲ್ಲಿ ಹೆಂಗ್ ಪರ್ ಯೂನಿಟ್ ಲೆಂತ್ ತಗೊಂಡಿದ್ವಾ, ಇಲ್ಲಿ ಕೂಡ ಪರ್ ಯೂನಿಟ್ ಲೆಂತ್. ದಟ್ಸ್ ವೈ ಎಲ್ ಈಕ್ವಲ್ ಟು 1. ಟೋಟಲಿ ಲ್ಯಾಂಬ್ಡಾ ಎಂ ಇಸ್ ಈಕ್ವಲ್ ಟು ಕೆ ತಗೊಂಡ್ವಾ ಕೆ, ಎ ಈಕ್ವಲ್ ಟು ಏನಾಯ್ತು ವಿ, ಎಲ್ ಅಂದ್ರೆ ಏನು 1. ದಟ್ಸ್ ವೈ ಲ್ಯಾಂಬ್ಡಾ ಎಂ ಈಕ್ವಲ್ ಟು ಕೆ ಇಂಟು ವಿ. ದಟ್ಸ್ ವೈ ಮೋಲಾರ್ ಕಂಡಕ್ಟಿವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ವಾಲ್ಯೂಮ್ ಇನ್ಕ್ರೀಸ್ ಆದಂಗೆಲ್ಲ ಮೋಲಾರ್ ಕಂಡಕ್ಟಿವಿಟಿ ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಫ್ ಕಾನ್ಸಂಟ್ರೇಷನ್ ಬಿಕಮ್ ಟು 0, concentration becomes to 0, we indicate as an lambda m called lambda naught m ಅಥವಾ lambda infinity m ಅಂತ ಇಂಡಿಕೇಟ್ ಮಾಡ್ತೀವಿ. ಇದನ್ನ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಕೂಡ ಇಂಡಿಕೇಟ್ ಮಾಡ್ತೀವಿ. ಯಾವಾಗ ಕಾನ್ಸಂಟ್ರೇಷನ್ ಬಿಕಮ್ಸ್ ಟು 0, ಆ ಸೊಲ್ಯೂಷನ್ ಕಂಪ್ಲೀಟ್ ಡೈಲ್ಯೂಟ್ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ಯಾವಾಗ ಕಾನ್ಸಂಟ್ರೇಷನ್ 0 ಆಗುತ್ತೆ ಅದನ್ನ lambda naught ಮೋಲಾರ್ ಕಂಡಕ್ಟಿವಿಟಿ ಇಸ್ ಕಾಲ್ಡ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ? ಲ್ಯಾಂಬ್ಡಾ ನಾಟ್ ಎಂ ಅಥವಾ ಕೆಲವೊಂದು ಬುಕ್ ಅಲ್ಲಿ ಲ್ಯಾಂಬ್ಡಾ ಇನ್ಫಿನಿಟಿ ಎಂ ಅಂತ ಕೂಡ ಇಂಡಿಕೇಟ್ ಮಾಡಿದ್ದಾರೆ. ಇನ್ಫೈನೈಟ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಕೂಡ ಇಂಡಿಕೇಟ್ ಮಾಡಿದ್ದಾರೆ. ಓಕೆ, ಜನರಲಿ ನಮ್ಮ NCERT ಬುಕ್ ಅಲ್ಲಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ ನಾಟ್ ಎಂ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಯಾವಾಗ ಕಾನ್ಸಂಟ್ರೇಷನ್ ಬಿಕಮ್ಸ್ ಟು 0. ಈ 3 ಈಕ್ವೇಶನ್ ಕೂಡ ನೋಡ್ಕೊಂಡಿದ್ವಿ ಅಲ್ವಾ? ಈಗ variation of molar conductivity with concentration by using strong electrolyte. Strong electrolyte ಏನಾದ್ರು ತಗೊಂಡಾಗ ಅಂದ್ರೆ ಮೋಲಾರ್ ಕಂಡಕ್ಟಿವಿಟಿನ ರೆಪ್ರೆಸೆಂಟ್ ಮಾಡ್ತೀನಿ ವಿತ್ ಕಾನ್ಸಂಟ್ರೇಷನ್. ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಅಂಡರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಓಕೆ, ಹಿಯರ್ ಒಂದು ಗ್ರಾಫ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಈ ರೀತಿ ಇದೆ. ಆನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಹಿಯರ್ ಲ್ಯಾಂಬ್ಡಾ ಎಂ ನೋಡಿ, ಕ್ಯಾಪಿಟಲ್ ಲ್ಯಾಂಬ್ಡಾ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಲ್ಯಾಂಬ್ಡಾ ಎಂ ಇನ್ಕ್ರೀಸಸ್ ಸ್ಲೋಲಿ ವಿತ್ ಡೈಲ್ಯೂಷನ್. ಲ್ಯಾಂಬ್ಡಾ ಎಂ ಅಂದ್ರೆ ಏನಪ್ಪಾ? ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ಸ್ಲೋಲಿ ವಿತ್ ಡೈಲ್ಯೂಷನ್. ನಾನೇನಾದ್ರೂ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ತಗೊಂಡಿದ್ದೀನಿ, ಅದನ್ನ ಡೈಲ್ಯೂಟ್ ಮಾಡ್ತಾ ಇದ್ದೀನಿ. ಡೈಲ್ಯೂಟ್ ಮಾಡ್ದಂಗೆಲ್ಲ ಕಾನ್ಸಂಟ್ರೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಬಟ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್.
molar conductivity increases with decrease in concentration. Okay. Next, lambda m represented by equation for strong electrolyte. ಯಾರು ಹೇಳಿದ್ರು? D by Huckel-Onsager. That's why we indicate as an D by Huckel-Onsager equation for strong electrolyte. Lambda m equal to lambda naught m minus a into c to the power of 1 by 2 ಅಥವಾ ರೂಟ್ ಸಿ ಅಂತ ಏನಾದ್ರು ಇಂಡಿಕೇಟ್ ಮಾಡ್ತೀವಿ. a into ರೂಟ್ ಸಿ ಅಂತ ಕೂಡ ಇಂಡಿಕೇಟ್ ಮಾಡ್ತೀವಿ. ಓಕೆ, ಲ್ಯಾಂಬ್ಡಾ ಎಂ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಮೋಲಾರ್ ಕಂಡಕ್ಟಿವಿಟಿ, ಲ್ಯಾಂಬ್ಡಾ ಎಂ is equal to molar conductance or molar conductivity at any concentration. Next, lambda naught m andre molar conductance at infinite dilution ಅಥವಾ ಲ್ಯಾಂಬ್ಡಾ ಇನ್ಫಿನಿಟಿ ಎಂ ಅಂತ ಏನಾದ್ರು ಇಂಡಿಕೇಟ್ ಮಾಡ್ತೀವಿ, ಅಥವಾ ಲ್ಯಾಂಬ್ಡಾ ನಾಟ್ ಎಂ ಅಂತ ಏನಾದ್ರು ಇಂಡಿಕೇಟ್ ಮಾಡ್ತೀವಿ. ಇದನ್ನ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಅಂತ ಕೂಡ ಕರಿತೀವಿ. ಯಾವಾಗ ಲಿಮಿಟಿಂಗ್ ಮೋಲಾರ್ ಕಂಡಕ್ಟೆನ್ಸ್ ಲ್ಯಾಂಬ್ಡಾ ನಾಟ್ ಎಂ ಯಾವಾಗ ಬರುತ್ತೆ? ವೆನ್ ಕಾನ್ಸಂಟ್ರೇಷನ್ ಬಿಕಮ್ಸ್ ಟು 0. ಕಂಪ್ಲೀಟ್ ಡೈಲ್ಯೂಟ್ ಮಾಡ್ತಾನೆ ಇದೀವಿ ಎಲೆಕ್ಟ್ರೋಲೈಟ್ ಅನ್ನ. ಯಾವಾಗ ಕಾನ್ಸಂಟ್ರೇಷನ್ 0 ಆಯ್ತು, ವಿ ಇಂಡಿಕೇಟ್ as an ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಓಕೆ, ನೆಕ್ಸ್ಟ್ ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಾಗ ಸ್ಟ್ರೈಟ್ ಲೈನ್ ವಿತ್ ಇಂಟರ್ಸೆಪ್ಟ್ ಲ್ಯಾಂಬ್ಡಾ ನಾಟ್ ಎಂ. ಸ್ಟ್ರೈಟ್ ಲೈನ್ ವಿತ್ ಇಂಟರ್ಸೆಪ್ಟ್ ಲ್ಯಾಂಬ್ಡಾ ನಾಟ್ ಎಂ. ಓಕೆ, ಯಾವಾಗ ಇಂಟರ್ಸೆಪ್ಟ್ ಆಗುತ್ತೆ ಅದನ್ನ ಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್, ಸಿ ಅಂದ್ರೆ ಏನ್ರಿ? ಕಾನ್ಸಂಟ್ರೇಷನ್. ಹಾಗಾದ್ರೆ ನಮಗೆ ಲ್ಯಾಂಬ್ಡಾ ಎಂ ಗೊತ್ತಾಯ್ತು, ಲ್ಯಾಂಬ್ಡಾ ನಾಟ್ ಎಂ ಗೊತ್ತಾಯ್ತು, ಸಿ ಗೊತ್ತಾಯ್ತು. ರಿಮೈನಿಂಗ್ ಎ. ವ್ಯಾಲ್ಯೂ ಆಫ್ ಎ for a given solvent and temperature depends on the type of electrolyte. ಹಾಗಾದ್ರೆ ಎ ಯಾವ್ದ್ರ ಮೇಲೆ ಡಿಪೆಂಡ್? ಎ is one of the constant. It depends upon the type of electrolyte, that is the charges on the cation and anion produced on the dissociation of the electrolyte in solution. ಈ ಎಲೆಕ್ಟ್ರೋಲೈಟ್ ತಗೊಂಡಿರಾ, ಎಲೆಕ್ಟ್ರೋಲೈಟ್ ಎಕ್ಸಾಂಪಲ್ NaCl ತಗೊಳ್ತೀರಾ ಅನ್ಕೊಳ್ಳಿ. NaCl ನ ವಾಟರ್ ಅಲ್ಲಿ ಹಾಕ್ತೀರಾ, ಹಾಕಿ ಡಿಸಾಲ್ವ್ ಮಾಡ್ತೀರಾ, ಏನಾಯ್ತು? Na++ Cl- ಅಂದ್ರೆ +1 -1. Cl ಚಾರ್ಜ್ ಎಷ್ಟಾಯ್ತು? -1 ಆಯ್ತು. ಸೋಡಿಯಂ ಚಾರ್ಜ್ +1 ಅಂದ್ರೆ 1 -1 ಆಯ್ತಲ್ವಾ? ಓಕೆ, ಆ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ ಯಾವುದು? ಕಾನ್ಸ್ಟೆಂಟ್ A. ಓಕೆ, thus NaCl, CaCl2, MgSO4 are known as 1 - 1. ನೋಡಿ, Na++ Cl- ಆಗುತ್ತೆ ತಾನೆ. NaCl ಡಿಸಾಲ್ವ್ ಆಯ್ತು ಅಂದ್ರೆ Na+Cl-. ಹಿಯರ್ ವೇಲೆನ್ಸಿ 1, ಹಿಯರ್ ಆಲ್ಸೋ ವೇಲೆನ್ಸಿ 1. ಚಾರ್ಜ್ ಏನು? -1. Cl ಚಾರ್ಜ್ -1, ಸೋಡಿಯಂ ಚಾರ್ಜ್ +1. ದಟ್ಸ್ ವೈ 1 - 1 ಅಂತ ಇಂಡಿಕೇಟ್ ಮಾಡಿದ್ವಿ. ನೆಕ್ಸ್ಟ್ CaCl2, ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ವಾ? Ca ಚಾರ್ಜ್ ಎಷ್ಟು? +2, 2+, and then Cl ಚಾರ್ಜ್ -1. ದಟ್ಸ್ ವೈ 2 - 1 ಅಂತ ಇಂಡಿಕೇಟ್ ಮಾಡ್ತೀವಿ. 2 - 1. Ca 2+, Cl -1. ನೆಕ್ಸ್ಟ್ MgSO4. MgSO4 ಮೆಗ್ನೀಷಿಯಂ ಸಲ್ಫೇಟ್. Mg ಎಷ್ಟು? 2+, SO4 2-. ಹಾಗಾಗಿ 2 - 2 ಅಂತ ಇಂಡಿಕೇಟ್ ಮಾಡ್ತೀವಿ. ಯಾವ್ದು? MgSO4 we indicate as 2 - 2 electrolytes respectively. Totally, A is depending upon the charge of the cation and then anion in electrolytes. All electrolytes of particular type have the same value for A. Idu A andre it depends upon the charge on the cation and then anion. Okay. Next, ಈ ಗ್ರಾಫ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನೋಡಿ. ನಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅನ್ನ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ವೇರಿಯೇಷನ್ ಅನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಬೈ ಟೇಕಿಂಗ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಓಕೆ, ಹಿಯರ್ ಮೋಲಾರ್ ಕಂಡಕ್ಟಿವಿಟಿ ಅಂಡ್ ದೆನ್ ಕಾನ್ಸಂಟ್ರೇಷನ್. ಮೋಲಾರ್ ಕಂಡಕ್ಟಿವಿಟಿನ ನಾನು ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ? ಲ್ಯಾಂಬ್ಡಾ ಎಂ. ಯೂನಿಟ್ ಏನ್ರಿ? ಝೈಮನ್ ಸೆಂಟಿಮೀಟರ್ ಸ್ಕ್ವೇರ್
per mole. Molar conductivity unit Zeiman centimeter square per mole versus concentration ಅಥವಾ C to the power of 1/2. ಇಲ್ಲಿ ಎಲೆಕ್ಟ್ರೋಲೈಟ್ ನಾನು ವಾಟರ್ ಹಾಕಿದೆ, ಡಿಸಾಲ್ವ್ ಮಾಡ್ತಾ ಹೋದಾಗೆಲ್ಲ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯ್ತು ಅಂತಂದ್ರೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ಹೇಳ್ತಕ್ಕಂಥದ್ದು ಇಲ್ಲಿ ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಕಾನ್ಸಂಟ್ರೇಷನ್. ಹಿಯರ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ನೋಡಿ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸ್ಟ್ರೈಟ್ ಲೈನ್ ಬರ್ತಾ ಇದೆ ನೋಡಿ. ಸ್ಟ್ರೈಟ್ ಲೈನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಗಿವ್ಸ್ ಸ್ಟ್ರೈಟ್ ಲೈನ್. ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್, ಕಾನ್ಸಂಟ್ರೇಷನ್ ಇನ್ಕ್ರೀಸಸ್. ಇಫ್ ನೀವು ಈ ರೀತಿ ತಗೊಂಡ್ರೆ ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ. ಅಂಡ್ ದೆನ್ ಮೋಲಾರ್ ಕಂಡಕ್ಟಿವಿಟಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ ಎಕ್ಸ್ಟ್ರಾ ಪ್ಲಾಟೆಡ್ ಟು ಝೀರೋ, ಏನ್ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಈ ಪ್ಲಾಟೆಡ್, ಇಟ್ ರೀಚಸ್ ಟು ಝೀರೋ. ಯಾವಾಗ ಇದನ್ನ ಝೀರೋಗೆ ರೀಚ್ ಆಗ್ತಾ ಇದೆ ಆಗ ಕಾನ್ಸಂಟ್ರೇಷನ್ ಏನಾಯ್ತು? ಝೀರೋ ಆಯ್ತು. ಕಾನ್ಸಂಟ್ರೇಷನ್ ಬಿಕಮ್ಸ್ ಟು ಝೀರೋ, we indicate as a limiting molar conductivity. ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ನ ಗ್ರಾಫ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? when extra plotted it reaches to zero, this we call as a limiting molar conductivity. ಅಂದ್ರೆ conductivity becomes to zero. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಗ್ರಾಫ್ ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್. ಇಟ್ ಗಿವ್ಸ್ ಸ್ಟ್ರೈಟ್ ಲೈನ್. ಎಕ್ಸ್ಟ್ರಾ ಪ್ಲಾಟೆಡ್ ದಿಸ್ ರೀಚಸ್ ಟು ಝೀರೋ. ಯಾವಾಗ ದಿಸ್ ಗ್ರಾಫ್ ಸ್ಟ್ರೈಟ್ ಲೈನ್ ಏನಾದ್ರೂ ಝೀರೋ ರೀಚ್ ಆಗ್ತಾ ಇದೆ ಅಂದ್ರೆ ದಿಸ್ ವಿ ಇಂಡಿಕೇಟ್ as an lambda naught m or limiting molar conductivity. Totally this graph tells concentration increases, molar conductivity decreases. If concentration decreases, molar conductivity increases. If concentration reaches to zero, we call it as an limiting molar conductivity. ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇದು ಹೇಗಿದೆಯೋ ಹಾಗೆ ಬರ್ಕೊಳ್ಳಿ ನೀಟಾಗಿ. ಹಾಗೆ ಈ ಪಾಯಿಂಟ್ಸ್ ನೋಡಿ. ದ ಪ್ಲಾಟ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾ ಪ್ಲಾಟೆಡ್ ಟು ಝೀರೋ ಕಾನ್ಸಂಟ್ರೇಷನ್, ಎಕ್ಸ್ಟ್ರಾ ಪ್ಲಾಟೆಡ್ ಟು ಝೀರೋ ಕಾನ್ಸಂಟ್ರೇಷನ್, ಝೀರೋ ಕಾನ್ಸಂಟ್ರೇಷನ್ ಅಂಡ್ ಇಂಟರ್ಸೆಪ್ಟ್. ದಿಸ್ ಇಸ್ ದಿ ಇಂಟರ್ಸೆಪ್ಟ್. ಏನ್ ತಗೊಂಡಿದ್ದೀನಲ್ಲ ಇದು, ದಿಸ್ ಇಸ್ ದಿ ಇಂಟರ್ಸೆಪ್ಟ್. Gives limiting molar conductivity. This it gives limiting molar conductivity lambda naught m when concentration reaches to zero, called molar conductance at infinite dilution ಅಥವಾ limiting molar conductivity. Second point, molar conductivity increases with decrease in concentration. Third point, molar conductivity increases slowly with dilution. ಮರಿಬಾರದು ಈ ಪಾಯಿಂಟ್ಸ್ ಅನ್ನ. ಹಾಗೆ ಲಾಸ್ಟ್ ಕಾನ್ಸೆಪ್ಟ್ ಕಂಟಿನ್ಯೂಷನ್. ಕೋಲ್ರಾಶಸ್ ಏನ್ ಮಾಡ್ತಾರೆ? ಲ್ಯಾಂಬ್ಡಾ ನಾಟ್ ಎಂ ಅಥವಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಚೆಕ್ ಮಾಡ್ತಾರೆ. ಓಕೆ, ಆ ಕಾನ್ಸೆಪ್ಟ್ ಹೇಗಿದೆ? ಕೋಲ್ರಾಶಸ್ ಎಕ್ಸಾಮೈನ್ ಲ್ಯಾಂಬ್ಡಾ ನಾಟ್ ಎಂ ಆರ್ ಮೋಲಾರ್ ಕಂಡಕ್ಟಿವಿಟಿ ವ್ಯಾಲ್ಯೂಸ್ ಫಾರ್ ನಂಬರ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. He noted that difference in lambda naught m, ಎರಡು ಎಲೆಕ್ಟ್ರೋಲೈಟ್ ತಗೊಳ್ತಾರೆ, ಡಿಫರೆನ್ಸ್ ತಗೊಳ್ತಾರೆ. ಅನದರ್ ಎಲೆಕ್ಟ್ರೋಲೈಟ್ ತಗೊಳ್ತಾರೆ, ಡಿಫರೆನ್ಸ್ ತಗೊಳ್ತಾರೆ.
ಓಕೆ, ಆ ಡಿಫ್ರೆನ್ಸ್ ಸೇಮ್ ಆಗಿರುತ್ತೆ ಕೆಲವೊಂದರಲ್ಲಿ. ಅದು ಏನಕ್ಕೆ ರೀಸನ್ ಹಾಗೆ ಹೇಳ್ತಾರೆ. ಜಸ್ಟ್ ಲಿಸನ್ ಹಿಯರ್. He noted that difference in lambda naught m are limiting molar conductivity of the electrolytes like NaX and KX. X ಅಂದ್ರೆ ಏನ್ರಿ ಇಲ್ಲಿ halogen. For any X ಅಂದ್ರೆ halogen is nearly constant. ಯಾವುದೇ halogen ಆಗಿರಬಹುದು. Halogen is fluorine, chlorine, bromine and then iodine. Okay, fluoride, chloride, bromide, iodide, like that is nearly constant. For example, at 298 Kelvin, lambda naught m of KCl minus lambda naught m of NaCl is equal to lambda naught m of KBr minus lambda naught m of NaBr is equal to lambda naught m of Ki minus lambda naught m of NaI. Totally nearly is equal to 23.4 Zeeman centimeter square per mole. ಹೇಗೆ ಬಂತು? Cl, here Cl, halogen same, here also halogen same. ನೋಡಿ, ಇಲ್ಲಿ ಡಿಫರೆನ್ಸ್ ಅಲ್ಲಿ ತಗೊಂಡಾಗ ಪೊಟ್ಯಾಷಿಯಂ ಸೋಡಿಯಂ ತಗೊಂಡಿದ್ವಿ, ಇಲ್ಲಿ ಪೊಟ್ಯಾಷಿಯಂ ಸೋಡಿಯಂ, ಹಿಯರ್ ಆಲ್ಸೋ ಪೊಟ್ಯಾಷಿಯಂ ಅಂಡ್ ದೆನ್ ಸೋಡಿಯಂ ತಗೊಂಡಿದ್ವಿ. ಬಟ್ ಹ್ಯಾಲೋಜನ್ having constant, nearly constant value. That's why almost all it's nearly lambda naught m is equal to 23.4 Zeeman centimeter square per mole. Similarly, lambda naught m of NaBr minus lambda naught m of NaCl is equal to lambda naught m of KBr minus lambda naught m of Cl. ನೋಡಿ ಇಲ್ಲಿ ಇಯರ್ ಡಿಫರೆನ್ಸ್ ಅಲ್ಲಿ ಸೋಡಿಯಂ ಸೇಮ್ ಇದೆ, ಬಟ್ ಹ್ಯಾಲೋಜನ್ ಡಿಫರೆಂಟ್ ಇದ್ರೂ ಕೂಡ ಅದರ ವ್ಯಾಲ್ಯೂ ಏನಾಗಿರುತ್ತೆ? ಕಾನ್ಸ್ಟೆಂಟ್. Here KBr, here KBr. Potassium will be same. Halogen different, but value will be constant. That's why ಇವೆರಡು ಡಿಫರೆನ್ಸ್ ಕೂಡ nearly is equal to 1.8 Zeeman centimeter square per mole. Totally this observation tells about, on the basis of above observation, he initiated Kohlrausch law of independent migration of ions. Totally molar conductivity depends upon the individual ions present in a electrolytic solution. ಇದರ ಅಪ್ಲಿಕೇಶನ್ ನೋಡ್ತೀವಿ, ಅವಾಗ ನಿಮಗೆ ಡೀಟೇಲ್ ಸ್ಟೋರಿ ಗೊತ್ತಾಗುತ್ತೆ ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಂತಾರೆ ಅಂತ. ಓಕೆ, ಒಂದು 3 or 4 ಅಪ್ಲಿಕೇಶನ್ಸ್ ಇದೆ.